ಯಾಕಂದರೆ ಇತಿಹಾಸ ಅಂದ ತಕ್ಷಣ ಸೊ ಎರಡು ಮುಖಗಳು ಇದ್ದೇ ಇರ್ತವೆ. ಸೊ ಅದನ್ನು ನಾವು ಪ್ರೇಕ್ಷಕರಿಗೆ ಅಥವಾ ಜನರಿಗೆ ಬಿಟ್ಟರೆ ದೇ ವಿಲ್ ಡಿಸೈಡ್ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಯಾಕಂದರೆ ಇತಿಹಾಸಕಾರರು ಒಂದನ್ನು ಒಬ್ಬರು ಒಂದು ರೀತಿಯಲ್ಲಿ ನೋಡಿ ದಾಖಲಿಸಿರ್ತಾರೆ, ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ದಾಖಲಿಸಿರ್ತಾರೆ. ಇದು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಯಾಕಂದರೆ ಅವ್ರವ್ರ ಪರ್ಸೆಪ್ಷನಲ್ಲೇ ಅವರು ರೆಡಿ ಮಾಡಿರ್ತಾರೆ. ಅದೇ ರೀತಿ ನಿಮ್ಮ ಕರಾವಳಿ ಭಾಗದಲ್ಲೇ ತೊಗೊಳ್ಳೋದಾದರೆ ಸೊ ಕೆಲವೊಂದು ಸೋಷಿಯಲ್ ಏನು ಸಾಮಾಜಿಕ ಪಿಡುಗು ಅಂತೀರ ಅಥವಾ ಅಂಧಶ್ರದ್ಧೆ ಅಂತೀರ, ಆಚರಣೆಗಳಂತೀರ, ಅವು ಕೆಲವೊಂದು ಇದ್ದೇ ಇದ್ದಾವೆ. ಮಡೆ ಸ್ನಾನನೂ ಇರ್ಬೋದು. ಸೊ ಇಂಥ ಪದ್ಧತಿಗಳ ಬಗ್ಗೆ ನಾವು ಇಂದಿನ ಪೀಳಿಗೆಗೆ ಜಾಗೃತಿ ಮೂಡಿಸುವಂತಿರಬೇಕು. ಅದೊಂದು ಸಂಪ್ರದಾಯ, ಅದನ್ನೇ ಮುಂದುವರಿಸಿ ಅಂತ ಹೇಳೋ ರೀತಿಯಲ್ಲಿ ನಮ್ಮ ಸಿನಿಮಾನೋ ನಮ್ಮ ಮನಸ್ಥಿತಿಯೋ ಇತ್ತಂದರೆ ಸೊ ಅದು ಸೊಸೈಟಿಗೆ ಏನು ಮೆಸೇಜ್ ಕೊಡುತ್ತೆ ಅಂತ ಬದಲಾವಣೆಗಳನ್ನ ತೋರಿಸ್ಬೇಕು ಸರ್. ಯಾಕಂದರೆ ಈಗ ನಮ್ಮಲ್ಲಿ ಭೂತಾರಾಧನೆಯನ್ನೇ ಒಂದು ತಗೊಳ್ಳೋದಂತಾದರೆ ಅದರ ಬಗ್ಗೆ ಹೆಚ್ಚು ಸ್ಟಡಿ ಆಗಿಲ್ಲ ಸರ್. ನಾನೊಂದು ಏನು ಹೇಳಬೇಕಂದ್ರೆ ಪೊಳಲಿ ಅಂತ ಒಂದು ಜಾಗ ಇದೆ, ಅಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಭಾಳ ಇದು. ಅದನ್ನು ಆ್ಯಕ್ಚುಲಿ ಒಬ್ಬ ಸುರತರಾಯ ಅಂತ ಕೇರಳದ ಒಬ್ಬ ರಾಜ ಕಟ್ಟಿಸಿರುವಂಥದ್ದು. ಅದು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಅಲ್ಲಿನ ರಾಜರಾಜೇಶ್ವರಿ ದೇವಿಯನ್ನು ಕರ್ಕೊಬಂದು ಇಲ್ಲಿ ಮಾಡಿದಾರಂತ. ಬಟ್ ಅವನು ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಪೊಳಲಿಯನ್ನು ಚೆಂಡು ಅಂತ ಭಾಳ ಅದು ವಿಜೃಂಭಣೆಯಿಂದ ಮಾಡ್ತಾರೆ. ಸಾವಿರಾರು ಜನ ಅಲ್ಲಿ ಸೇರಿಕೊಂಡು ಚೆಂಡನ್ನು ಆಟ ಆಡ್ತಾರೆ. ಓಕೆ, ಆ ಚೆಂಡಿನ ಕಲ್ಪನೆ ಏನಂದರೆ ರಂಜಕಾಸುರ ಅಂತ ಒಬ್ಬನ ಅಸುರನ ತಲೆ. ಆ ರಂಜಕಾಸುರ ಇವತ್ತಿಗೂ ಅಲ್ಲಿ ಪೊಳಲಿಯ 30 ದಿನದ ಜಾತ್ರೆ ಆರಂಭ ಉದ್ಘೋಷಣೆ ಮಾಡಲಿಕ್ಕೆ ಆ ಡಂಗೂರ ಹೇಳಲಿಕ್ಕೆ ಕಂಠೆ ಹಿಡ್ಕೊಂಡು ದೈವ ಬರುತ್ತೆ. ಆ ದೈವ ಯಾರು ಅಲ್ಲ, ರಂಜಕಾಸುರ. ಸಿ ಜನರಿಗೆ ಗೊತ್ತಿಲ್ಲ, ದೈವ ಹಾಕೋನಿಗೆ ಗೊತ್ತಿಲ್ಲ ತಾನು ರಂಜಕಾಸುರ ಅಂತ. ಓಕೆ, ಅವನು ಈ ರಂಜಕಾಸುರ ಸುರತರಾಯನು ದೇವಸ್ಥಾನ ಕಟ್ಟದ ರೀತಿಯಲ್ಲಿ ತುಂಬ ತೊಂದರೆ ಕೊಟ್ಟಿದ್ದ. ಅದಕ್ಕೆ ದೇವಿ ಕಥೆ ಬರುತ್ತೆ. ಯಾವುದೋ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಇದ್ದೇ ಇದೆ ಅದಕ್ಕೆ. ಯಾಕಂದರೆ ಇವತ್ತಿನವ್ರಿಗೆ ನಡೀತಾ ಇದೆಯಲ್ಲ, ಇವತ್ತು ದೈವ ಬಂದು ಇವತ್ತು ಚೆಂಡು ಆಡ್ತಾರೆ. ಸೊ ಇದೆಲ್ಲ ಏನು ಗೊತ್ತು ಸರ್, ಈ ಸ್ಟಡಿ ಆಗದಿರೋದಕ್ಕೆ ಅದನ್ನು ಬೇರೆ ರೂಪ. ಹೇಗಂದರೆ ಈ ದೈವ ಕೋಲ ಮಾಡುವವರು ಕೂಡ ಅದರ ಬಗ್ಗೆ ಆಳ ಅಭ್ಯಾಸ ಇಲ್ಲದ್ರಿಂದ ಈ ಥರ ಆಗ್ತಾಯಿದೆ ಹೊರತು. ಹಾಂ, ಈಗ ಇವು ಮಾಡಿದ್ದು ಸರಿ ತಪ್ಪು ಅಂತ ವಾದ ನಡೀತಾ ಇದೆ, ಅಥವಾ ಅದು ಮಾಡಲೇಬಾರ್ದು ದೈವಾರಾಧನೆ ರೀತಿ ಇದೆ, ಹೀಗೆ ಅಲ್ವೇ ಅಲ್ಲ. ಆ ಬಗ್ಗೆ ಯಾರಿಗೂ ಹೆಚ್ಚಿನ ಜ್ಞಾನ ಬಹುಶಃ ಸ್ಟಡಿ ಮಾಡಲೇ ಇಲ್ಲ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಸ್ಟಡಿ ಮಾಡಿದರೆ ಅವರು ಈ ಥರದ ಒಂದು ಏನೋ ಕನ್ಕ್ಲೂಷನ್ಗೆ ಅವರು ಬರ್ತಿರ್ಲಿಲ್ಲ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.